ಕೆಎಸ್ ಮರುಪರೀಕ್ಷೆಗೆ ಒತ್ತಾಯಿಸಿ ಕಳೆದ 2 ದಿನಗಳಿಂದ ಏನು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನು ಧರಣಿಯನ್ನು ನಡೆಸಿದ್ರು. ಆದರೆ ಎಲ್ಲೋ ಒಂದು ಕಡೆ ಸರ್ಕಾರ ಈಗ ಏನು ಮರುಪರೀಕ್ಷೆಗೆ ಮುಂದಾಗ್ತಾ ಇಲ್ಲ, ಇನ್ನೊಂದು ಕಡೆ ಅಭ್ಯರ್ಥಿಗಳು ಮರುಪರೀಕ್ಷೆ ಮಾಡಲೇಬೇಕು ಅನ್ನುವಂಥ ಒಂದು ಪಟ್ಟನ್ನು ಇಟ್ಕೊಂಡು ಅಮರನಾಥ ಉಪವಾಸಕ್ಕೂ ಕೂಡ ಅವರು ಮುಂದಾಗ್ತಾ ಇದ್ದಾರೆ. ಹೀಗಾಗಿ ಎಲ್ಲೋ ಒಂದು ಕಡೆ ಸರ್ಕಾರ 2ನೇ ಬಾರಿಗೆ ಏನು ಮರುಪರೀಕ್ಷೆಯನ್ನು ನಡೆದಂಥ ಸಂದರ್ಭದಲ್ಲಿ ಅಧಿಕಾರಿಗಳ ಮಕ್ಕಳು ಕೂಡ ಏನು ಇದರಲ್ಲಿ ಪಾಸಾಗಿದ್ದಾರೆ ಅನ್ನೋದು ಒಂದು ಮಾಹಿತಿ ಸಿಗ್ತಾ ಇದೆ. ಅವರನ್ನು ರಕ್ಷಣೆ ಮಾಡೋದಕ್ಕೆ ಮರುಪರೀಕ್ಷೆಯನ್ನು ನಡೆಸೋದಿಲ್ಲ ಅನ್ನುವಂಥ ಒಂದು ಮೊಂಡುವಾದಕ್ಕೆ ಬಿದ್ದಿದೆಯಾ ಅನ್ನುವಂಥ ಅನುಮಾನ ಕೂಡ ಈಗ ಅಭ್ಯರ್ಥಿಗಳು ವ್ಯಕ್ತಪಡಿಸ್ತಾ ಇರುವಂಥದ್ದು. ನಮ್ಮ ಜೊತೆಗೆ ಮಾತನಾಡೋದಕ್ಕೆ ವಿದ್ಯಾರ್ಥಿ ಸಂಘಟನೆಯ ಮುಖಂಡರಾಗಿರುವಂಥ ಕಾಂತಕುಮಾರ್ ಅವರಿದ್ದಾರೆ. ಬನ್ನಿ ಕೇಳೋಣ. ಸರ್, ಈಗ 2ನೇ ಬಾರಿ ಏನು ಮರುಪರೀಕ್ಷೆಗೆ ಒತ್ತಾಯ ಮಾಡ್ತಾ ಇದ್ದಾರೆ, ಏನು ಎರರಾಗಿದೆ, ಯಾರೆಲ್ಲ ರಿಪೋರ್ಟ್ ಕೊಟ್ಟಿದ್ದಾರೆ, ಹೌದು ಇದು ಮಿಸ್ಟೇಕ್ ಆಗಿದೆ ಅನ್ನುವಂಥದ್ದು? ಸರ್, ಈಗ ಏನು ಕೆಎಸ್ ಅಭ್ಯರ್ಥಿಗಳಿಗೆ ಅನ್ಯಾಯ ಆಗಿದೆ, ಈ ಅನ್ಯಾಯದ ವಿರುದ್ಧ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರು ಅನ್ನೋರ ನೇತೃತ್ವದಲ್ಲಿ ಇಷ್ಟು ಹೋರಾಟ ಮಾಡಿದ್ದೀವಿ. ಬಟ್ ಆದರೆ ಇನ್ನು ಮುಂದೇನೂ ಅವ್ರ ನೇತೃತ್ವದಲ್ಲಿ ಹೋರಾಟ ಮಾಡ್ತೀವಿ. ಇವತ್ತು ಅನಿಸಿದ್ದೇನಪ್ಪ ಅಂತಂದರೆ CM ಅವರು ಇದ್ದಿದ್ದು ನಂಬಿಕೆ ಎಲ್ಲ ವಿದ್ಯಾರ್ಥಿಗಳಲ್ಲಿ ಕಳ್ಕೊಂಡಿದ್ದಾರೆ. ಯಾಕೆ ಅಂತಂದರೆ ಇವರು KPSC ಅವರು ಏನು ಸುಳ್ಳು ಮಾಹಿತಿ ಕೊಡ್ತಾರೆ ಅದನ್ನು ಸದನದಲ್ಲಿ ಹೇಳೋದು, ಸೆಷನಲ್ಲಿ ಹೇಳೋದು ತುಂಬ ಇದೊಂಥರ ಘೋರ ಅನ್ಯಾಯ ವಿದ್ಯಾರ್ಥಿಗಳಿಗೆ. ಇಷ್ಟೆಲ್ಲ ಸುಳ್ಳು ಹೇಳ್ತಾ ಇದ್ದಾರೆ ಅಂತಂದರೆ ಯೋಚನೆ ಮಾಡಬೇಕಾಗುತ್ತೆ ಸರ್ಕಾರ ಏನು ಮಾಡ್ತಾ ಇದೆ. ಸಿದ್ದರಾಮಯ್ಯ ಅವ್ರಿಗೆ ಯಾಕೆ ಇಷ್ಟು ತಲೆ ತುಂಬ್ತಾ ಇದ್ದಾರೆ ನೆಗೆಟಿವು ಮತ್ತು ಸುಳ್ಳು ಮಾಹಿತಿಗಳು. ಇಲ್ಲಿ ನೋಡಿ ಸರ್, KPSC ಅವರು ನಾವು KS ಎಕ್ಸಾಮ್ಸು ಸೆಕೆಂಡ್ ಟೈಮ್ ಮರುಪರೀಕ್ಷೆ ಮಾಡಿದಾಗ ಸುಮಾರು 79 ಮಿಸ್ಟೇಕ್ಸ್ ಮಾಡಿದ್ದಾರೆ ಇಂಗ್ಲೀಷಿಂದ ಕನ್ನಡ ಟ್ರಾನ್ಸ್ಲೇಷನ್ಗೆ. ನಾವು ಅದ್ರ ಕುರಿತು ತುಂಬ ಹೋರಾಟ ಮಾಡಿದ್ದೀವಿ. ಇವತ್ತು ಸೆಷನ್ ಒಳಗಡೆ ಕ್ಯಾಟಿಗೆ ಹೋಗಿದ್ದಾರೆ, ಕ್ಯಾಟಿಗೆ ಅದು ಯಾರು 1:15 ಪಾಸ್ ಆಗಿದ್ದಾರಲ್ಲ ಅವು ವಿದ್ಯಾರ್ಥಿಗಳು ಕ್ಯಾಟಿಗೆ ಹೋಗಿದ್ದಾರೆ ಅಂತ ಸುಳ್ಳು ಮಾಹಿತಿ ಹೇಳ್ತಿದ್ದಾರಲ್ಲ. ಕನ್ನಡದಲ್ಲಿ ಅನ್ಯಾಯ ಆಗಿದೆಯಲ್ಲ, ನಾವು ಹೋಗಿರೋದು ಕೋರ್ಟಿಗೆ, ಕ್ಯಾಟಿಗೆ ಹೋಗಿ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ಗೆ ಕೋರ್ಟಿಗೆ ಹೋಗಿದ್ದು ಕನ್ನಡ ವಿದ್ಯಾರ್ಥಿಗಳು. ಈ ಕ್ಯಾಟು ಮತ್ತು KPSC ಸರ್ಕಾರ ಏನಿದೆಯಲ್ಲ ಸರ್, 3 ಒಂದೇ ಮುಖನೇ. ಯಾಕೆ ಅಂತಂದರೆ ಕ್ಯಾಟ್ ಅವರು ಮೊನ್ನೆ 10ನೇ ತಾರೀಕು ಹೇಳ್ತಾರೆ, ಒಂದೊಂದು ದಿನ ಪೋಸ್ಟ್ಪೋನ್ ಮಾಡ್ಕೊತಾ ಹೋಗ್ತಾರೆ ಡೇಟ್ ಎಕ್ಸ್ಟೆಂಡು. ಅಂದರೆ ಇವತ್ತು CM ಮಾತಾಡಬೇಕಾಯ್ತು, ಮಾತಾಡೋದಕ್ಕೋಸ್ಕರ ಸರ್ಕಾರದಲ್ಲಿರೋ LK ಎಥಿಕ್ಸ್ ಸರ್ ಏನಿದ್ದಾರೆ ಪ್ರಧಾನ ಕಾರ್ಯದರ್ಶಿ ಮುಖ್ಯಮಂತ್ರಿಗಳಿಗೆ, ಅವರು ಕ್ಯಾಟಿಗೆ ಅವರ ಇಬ್ಬರು ಮಧ್ಯೆ ಸಂಬಂಧ ಇದೆ. ಇವ್ರು ಏನು ಹೇಳ್ತಾರೋ ಅದನ್ನು ಅವ್ರು ಕೇಳ್ತಾರೆ. ಮತ್ತು KPSC ಅವನೇನು ಜ್ಞಾನೇಂದ್ರ ಕುಮಾರ್ ಮಾಡಿರೋ ತಪ್ಪಿಗೆ ಇಲ್ಲಿ ಅತೀಕ್ ಅವರು ಮುಖ್ಯ ಕಾರ್ಯದರ್ಶಿ ಏನು ಮುಖ್ಯಮಂತ್ರಿಗಳಿದ್ದಾರೆ ಅವರು CMಗೆ ಸುಳ್ಳು ಮಾಹಿತಿ ಕೊಡ್ತಿದ್ದಾರೆ. ಇಷ್ಟೆಲ್ಲ ಸಾಕಷ್ಟು ಮಿಸ್ಟೇಕ್ ಆಗಿ 79 ಕ್ವಶನ್ಸ್ ಕನ್ನಡ ಟ್ರಾನ್ಸ್ಲೇಷನ್ ಅಲ್ಲಿ ಎರರ್ ಆಗಿದೆ ಅನ್ನುವಂಥದ್ದು. ಈಗ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ನಿಮ್ಮ ಅಧಿಕೃತವಾಗಿ ರಿಪೋರ್ಟ್ ಅನ್ನು ಕೊಟ್ಟಿರುವಂಥದ್ದು, ಯಾರೆಲ್ಲ ರಿಪೋರ್ಟ್ ಕೊಟ್ಟಿದ್ದಾರೆ ಅದರ ಬೇಸ್ ಮೇಲೆ ಹೋರಾಟ ಮಾಡ್ತಾ ಇರೋದು? ಹೌದು ಸರ್, ಈ ಕನ್ನಡದ ಅವರು ಬೆಂಗಳೂರು ಯೂನಿವರ್ಸಿಟಿ ಮೋರ್ ದೆನ್ 50% ಎರರ್ ಆಗಿದೆ ಅಂತ ಅವರು ಕೊಟ್ಟರು. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಬಿಳಿಮಲೆ ಸರ್ ಅವರು ಪತ್ರ ಬರೆದಿದ್ದಾರೆ, ಮರು ಓದಿ ಸೂಚನೆ ಆಗಬೇಕು ಇಲ್ಲ ಮರುಪರೀಕ್ಷೆ ಆಗಬೇಕು ಅಂತೇಳಿ. ಮತ್ತೆ ನಿಮಗೆ 87ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ವಹಿಸ್ಕೊಂಡಿದ್ರು ಗೋರೂರು ಚನ್ನಬಸಪ್ಪ ಸರ್, ಅವರು ಕೂಡ ಲೆಟರ್ ಬರೆದಿದ್ದಾರೆ, ಈ ಒಂದು ಪರೀಕ್ಷೆನ ಮರುಪರೀಕ್ಷೆ ಮಾಡಿ ಇಲ್ಲ ಮರು ಓದಿ ಸೂಚನೆ ಮಾಡಿ ಅಂತೇಳಿ. ಸಾಹಿತಿಗಳು ಲೆಟರ್ ಬರೆದಿದ್ದಾರೆ, ಸಿದ್ಧಗಂಗಾ ಮಠದ್ದು ಸ್ವಾಮೀಜಿಗಳು ಲೆಟರ್ ಬರೆದಿದ್ದಾರೆ. ಮತ್ತೆ ಹೋರಾಟ ಮಾಡಿದಾಗ ರಕ್ತದಲ್ಲಿ ಪತ್ರ ಬರೆದಿದ್ದೀವಿ ಎಲ್ಲ ವಿದ್ಯಾರ್ಥಿಗಳು. ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರು ಅನ್ನೋರು ಪತ್ರ ಬರೆದಿದ್ದಾರೆ, ಈ ಒಂದು ವಿಚಾರವಾಗಿ ಮರುಪರೀಕ್ಷೆ ಮಾಡಿ ಅಂತ ಹೇಳ್ಬಿಟ್ಟು. ಇಷ್ಟೆಲ್ಲ ಪತ್ರ ಬರೆದ್ರು, ಎಲ್ಲ ಕನ್ನಡ ಪರ ಸಂಘಟನೆಗಳು ಪತ್ರ ಬರೆದ್ರು, ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಸುಳ್ಳು ಮಾಹಿತಿಗಳು ಸೆಷನ್ ಒಳಗಡೆ ಹೇಳಿದ್ದಾರೆ. ಇದು ವಿದ್ಯಾರ್ಥಿಗಳಲ್ಲಿ ಈ ಒಂದು ಮುಖ್ಯಮಂತ್ರಿಗಳ ಮೇಲೆ ಇದ್ದ ನಂಬಿಕೆ, ಇವತ್ತು ಸರ್ಕಾರದ ಮೇಲೆ ಇದ್ದಿದ್ದ ನಂಬಿಕೆ ಕಳ್ಕೊಂಡಿದ್ದಾರೆ ಎಲ್ಲ ವಿದ್ಯಾರ್ಥಿಗಳು. ಎಕ್ಸಾಮ್ ಅಲ್ಲಿ ಅಧಿಕಾರಿಗಳ ಮಕ್ಕಳು ಇದರಲ್ಲಿ ಪಾಸ್ ಆಗಿದ್ದಾರೆ, ಯಾರ್ಯಾರು ಅವ್ರನ್ನ ರಕ್ಷಣೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ, ಯಾರ್ಯಾರು ಇದಾಗಿದ್ದಾರೆ ನಿಮಗೆ ಮಾಹಿತಿ? ಸರ್, ಇಲ್ಲಿ ಪ್ರತಿ ಸತಿ ಹೋರಾಟ ಮಾಡೋಕ್ಕೆ ಮುಂಚೆ ಒಂದು ಕೀ ಆನ್ಸರ್ ಬಿಡೋ ಅಂತ ಕೆಲಸ ಮಾಡ್ತಾ ಇದ್ರು. KPSCಯಲ್ಲಿ ಒಂದು ಪ್ರಿಲಿಮ್ಸ್ ರಿಸಲ್ಟ್ಸ್ ಬಿಡೋ ಅಂತ ಕೆಲಸ ಮಾಡ್ತಿದ್ರು ಪ್ರತಿ ಹೋರಾಟದಲ್ಲಿ. ಯಾಕೆ ಇಷ್ಟು ಆತುರವಾಗಿ ಮಾಡ್ತಿದ್ದಾರೆ ಅಂತಂದರೆ, ಒಂದು 4-5 ಜನ ಮೆಂಬರ್ಸು ಇನ್ನೊಂದು 2-3 ತಿಂಗಳಲ್ಲಿ ಅವರು ರಿಟೈರ್ಡ್ ಆಗ್ತಾ ಇದ್ದಾರೆ. ಈ ಒಂದು 5-6 ಜನ ಮಕ್ಕಳು ಯಾರು KPSC ಮೆಂಬರ್ಸ್ ಇದ್ದಾರಲ್ಲ, ಆ KPSC ಮೆಂಬರ್ಸಲ್ಲಿ ಮಕ್ಕಳು ಒಂದು 5-6 ಜನ ಮಕ್ಕಳು ಸೆಲೆಕ್ಟ್ ಆಗಿರೋದು ಒಂದು. ಎರಡನೇದೇನಪ್ಪ ಅಂತಂದರೆ CM ಏನು ಮುಖ್ಯಮಂತ್ರಿ ಇದ್ದಾರಲ್ಲ, ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಜಂಟಿ ಕಾರ್ಯದರ್ಶಿ ರಾಮಯ್ಯ ಅನ್ನೋ ಒಂದು ಮಗ ಏನು ಪಾಸ್ ಆಗಿದ್ದಾನೆ ಪ್ರಿಲಿಮ್ಸಲ್ಲಿ, ಅವ್ರ ಮಗ ಪಾಸ್ ಆಗಿದ್ದಾನೆ ಅನ್ನೋದಕ್ಕೆ ಒಂದು ವಿಚಾರ ಆಗಿತ್ತು, ಇದು ಸತ್ಯ. ಯಾಕೆಂದರೆ ಹುಡುಗರೆಲ್ಲ ತುಂಬ ಜನ ಎಲ್ಲ ವಿದ್ಯಾರ್ಥಿಗಳು ಇವರು ಪಾಸ್ ಆಗಿರೋದ್ರಿಂದ ಇವರು CM ಅವರಿಗೆ ಮುಖ್ಯಮಂತ್ರಿಗಳಿಗೆ ಬರೋದು ಸೂಚನೆ ಮಾಡೋದು ಬೇಡ, ಯಾಕೆಂದರೆ ಬೇಕಾಗಿರೋ ಅಧಿಕಾರಿಗಳು ಮೆಂಬರ್ಸ್ ಮಕ್ಕಳು ಎಲ್ಲರೂ ಪಾಸ್ ಆಗಿದ್ದಾರೆ ಅನ್ನೋ ಒಂದು ವಿಚಾರವಾಗಿ ಈ ಒಂದು ಪ್ರಿಲಿಮ್ಸ್ ರಿಸಲ್ಟ್ಸು ಬಿಟ್ಟು ಬೇಗ ಕಂಪ್ಲೀಟ್ ಮಾಡಿಬಿಡೋಣ. ಮತ್ತು ಇನ್ನೊಂದು ವಿಚಾರ ಅಂದರೆ CM ಅವರು ಬೇಗ ಇನ್ನೊಂದು ನವೆಂಬರ್-ಡಿಸೆಂಬರ್ ಒಳಗಡೆ ಇವರು ಅಧಿಕಾರದಿಂದ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿತಾರೆ, ನೆಕ್ಸ್ಟು ಬೇರೆಯವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಒಂದು ವಿಚಾರವಾಗಿ ಇವರು ಮುಖ್ಯಮಂತ್ರಿ ಇದ್ದಾಗೆ ಈ ಒಂದು KS ನೋಟಿಫಿಕೇಶನ್ ಏನಿದೆ ಅದನ್ನು ಕಂಪ್ಲೀಟ್ ಮಾಡಬೇಕು ಅನ್ನೋ ಒಂದು ವಿಚಾರವಾಗಿ KPSC ಅವರು ಮತ್ತು ಸರ್ಕಾರ ನಡೆಸ್ತಾ ಇದೆ. ಬಟ್ ಯಾವುದೇ ಕಾರಣಕ್ಕೂ ಈ ಒಂದು KS ಇದು ಪರೀಕ್ಷೆನ, ಈ ಪ್ರಿಲಿಮ್ಸ್ ಆಗಿರೋದು ಮುಖ್ಯ ಪರೀಕ್ಷೆನ ನಡೆಸೋಕ್ಕೆ ನಾವು ಬಿಡಲ್ಲ.
ಯಾಕೆಂದ್ರೆ ನಾವು ಮುಂದಿನ ಹೋರಾಟ ಹೆಂಗಿರುತ್ತೆ ಅಂದ್ರೆ ಉಗ್ರವಾಗಿರುತ್ತೆ. ವಿದ್ಯಾರ್ಥಿಗಳೆಲ್ಲ ಕ್ರಾಂತಿ ಮಾಡಬೇಕಾಗುತ್ತೆ ಕರ್ನಾಟಕದಲ್ಲಿ. ನಾಳೆ ನಾವು ಅಮರಣ ಉಪವಾಸ ಸತ್ಯಾಗ್ರಹ ಫ್ರೀಡಂ ಪಾರ್ಕ್ ಅಲ್ಲಿ ಮಾಡ್ತೀವಿ. ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರು ಅನ್ನೋರ ನೇತೃತ್ವದಲ್ಲಿ 25ನೇ ತಾರೀಕು ಸುಮಾರು 25,000 ಜನ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು, ಮುಖಂಡರು ಎಲ್ಲರೂ ಸೇರ್ಕೊಂಡು ಮತ್ತೆ 25,000 ಜನ ವಿದ್ಯಾರ್ಥಿಗಳು ಸೇರ್ಕೊಂಡು ವಿಧಾನಸೌಧ ಮುತ್ತಿಗೆ ಹಾಕೋ ಪ್ರಯತ್ನ ನಾವು ಮಾಡೇ ಮಾಡ್ತೀವಿ ಸರ್. ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಈ ಒಂದು ಪರೀಕ್ಷೆಯನ್ನ ನಾವು ಒಪ್ಕೊಳ್ಳಲ್ಲ. ಯಾಕೆಂದ್ರೆ ಕನ್ನಡ ಅಭ್ಯರ್ಥಿಗಳಿಗೆ ನ್ಯಾಯ ಆಗಿದೆ. ಇವತ್ತು ಪ್ರತಿಯೊಬ್ಬ ಕನ್ನಡಿಗನಿಗೆ ಅನ್ಯಾಯ ಆಗಿದೆ. ಇದನ್ನ ಸರ್ಕಾರ ಈ ಕೂಡಲೇ ಗಂಭೀರವಾಗಿ ತಗೊಂಡು ಕನ್ನಡ ಮಕ್ಕಳಿಗೆ ನ್ಯಾಯ ಕೊಡಿಸಬೇಕು. ಮತ್ತೊಮ್ಮೆ KS ಮರೋದು ಸೂಚನೆ ಆಗಲೇಬೇಕು ಅಂತ ಈ ವಿಡಿಯೋ ಮುಖಾಂತರ ಹೇಳ್ಕೊತೀನಿ.